ತುಂಬ ಬಿಸಿ ಕೂಡ ಇದೆ. ಕ್ಯಾರೆಟು ಮತ್ತು ಟೊಮೊಟೊ ಎಲ್ಲ ಬಾಯಿಗೆ ಕರೆಕ್ಟಾಗಿ ಹಂಗೆ ಸಿಗ್ತಾ ಇರುತ್ತೆ ತಿಂತಾಯಿದ್ರೆ. ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ತೇಜಸ್. ಮತ್ತೊಮ್ಮೆ ನಮ್ಮ ಫುಡ್ ಆ್ಯಂಡ್ ಟ್ರಾವೆಲ್ ಆರಿಜಿನ್ ಚಾನಲ್ಗೆ ಸ್ವಾಗತ. ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಾವು ಫುಡ್ ಮತ್ತು ಟ್ರಾವೆಲ್ ಬಗ್ಗೆ ವೀಡಿಯೋ ಮಾಡ್ತಾ ಇರ್ತೀವಿ. ಸೊ ನಮ್ಮ ಫುಡ್ ಮತ್ತು ಟ್ರಾವೆಲ್ ಬಗ್ಗೆ ತಿಳ್ಕೊಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತು ಎಲ್ಲಿ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ನಾವು ಬೆಂಗಳೂರಲ್ಲಿರೋ ವಿ ವಿ ಪುರಂ ಅಂತ ಹೇಳ್ದಂಗೆ ಲೈಕ್ ನಿಮಗೆ ಫುಡ್ ಸ್ಟ್ರೀಟ್ ಜ್ಞಾಪನ ಬರುತ್ತೆ. ಸೊ ಇವತ್ತು ಫುಡ್ ಸ್ಟ್ರೀಟ್ಗೆ ಬಂದಿದ್ದೀರಿ. ಇದನ್ನು ತಿಂಡಿ ಬೀದಿ ಅಂತಲೂ ಕೂಡ ಕರೀತಾರೆ. ಸೊ ವೆಜಿಟೇರಿಯನ್ಸ್ಗೆ ಫೇವ್ರೇಟ್ ಫುಡ್ ಇಲ್ಲಿ. ಸೊ ಅಲ್ಲಿ ಏನು ಸಿಗುತ್ತೆ ಅಂತ ನಾವು ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಮತ್ತೆ ಹೇಗೆ ತಡ ಮಾಡೋದು, ಬನ್ನಿ ಹೋಗೋಣ. ಸೊ ಇವಾಗ ವಿ ಪುರಂಗೆ ಬಂದಿದ್ದೀವಿ. ಸೊ ವಿ ಪುರಂ ಸರ್ಕಲಲ್ಲಿ ಇದ್ದೀವಿ. ಸೊ ಸರ್ಕಲ್ ಎದುರುಗಡೆ ನಿಮಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಕಾಣಿಸುತ್ತೆ. ಸೊ ಈ ವೆಂಕಟೇಶ್ವರ ದೇವಸ್ಥಾನ ಆಪೋಸಿಟ್ ಲೈಕ್ ಲೆಫ್ಟ್ ಸೈಡಲ್ಲಿ ಹೋದರೆ ನಿಮಗೆ ವಿ ವಿ ಬೇಕ್ರಿ ಸಿಗುತ್ತೆ. ವಿ ವಿ ಬೇಕ್ರಿಯಿಂದ ನಿಮಗೆ ಫುಡ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಹೋಗ್ತಾ ನಾವು ಏನೇನು ಸಿಗುತ್ತೆ ಅಂತೆಲ್ಲ ನೋಡ್ಕೊಂಬರೋಣ ಬನ್ನಿ. ಸೊ ನಾವಿವಾಗ ಫುಡ್ ಸ್ಟ್ರೀಟ್ ಎಂಟ್ರೆನ್ಸ್ಗೆ ಬಂದಿದ್ದೀವಿ, ವಿ ಬಿ ಬೇಕ್ರಿ ಅಂತ. ಸೊ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗಿ ಏನು ಡಿಫ್ರೆಂಟ್ ಡಿಶಸ್ ಏನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವಿವಾಗ ಇಲ್ಲಿ ಫೇವ್ರೇಟ್ ಡಿಶ್ ಅಂತಂದರೆ ಲೈಕ್ ಕಾಂಗ್ರೆಸ್ ಬನ್ ಅಂತೆ. ಸೊ ಅದನ್ನು ತೊಗೊಂಡಿದ್ದೀವಿ. ಸೊ ಇದು ಓಪನ್ ಮಾಡಿದ್ರೆ ಫುಲ್ ಕಾಂಗ್ರೆಸ್ ಕಳೆ ಬೀಜ ಹಾಕಿದ್ದಾರೆ ಫುಲ್ ಒಳಗಡೆ. ಸೊ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಸೊ ನೋಡಿ, ಕಾಂಗ್ರೆಸ್ ಕಳೆ ಬೀಜ ಹಾಕಿದ್ದಾರೆ, ಮಸಾಲ ಮಾಡಿ. ಸೊ ಜೊತೆಗೆ ಬಟರ್ ಕೂಡ ಹಾಕಿದ್ದಾರೆ. ಸೊ ತಿನ್ನೋಣ ಇದನ್ನ. ನಿಜವಾಗ್ಲೂ ಈ ಥರ ಬಣ್ಣ ನಾನು ಹೇಳೋದು ತಿಂದಿರಲಿಲ್ಲ. ಈಗ ಫಸ್ಟ್ ಟೈಮ್ ತಿಂತಾ ಇರೋದು ಕಾಂಗ್ರೆಸ್ ಕಳೆ ಬೀಜ. ಸೊ ನಿಜವಾಗ್ಲೂ ಸಕ್ಕತ್ತಾಗಿದೆ. ಕಾಂಗ್ರೆಸ್ ಕಳೆ ಬೀಜ ಮಸಾಲ ಅಂತೂ ಸಕ್ಕತ್ತಾಗಿ ಟೇಸ್ಟ್ ಸಿಗ್ತಾಯಿದೆ. ಬಟರ್ ಕೂಡ ಇದೆಯಲ್ಲ, ಸ್ವಲ್ಪ ಒಳ್ಳೆ ಟೇಸ್ಟ್ ಸಿಗ್ತಾಯಿದೆ, ಚೆನ್ನಾಗಿದೆ. ಸೊ ನೀವು ಕೂಡ ಇಲ್ಲಿ ಬಂದಾಗ ಮಿಸ್ ಮಾಡ್ದಿರಾ ಈ ಕಾಂಗ್ರೆಸ್ ಬನ್ನ ಟೇಸ್ಟ್ ಮಾಡಿ. ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೇಕ್ ಅಂತ. ಸೊ ಇದರಲ್ಲಿ ಫುಲ್ ಹನಿ ಇದೆ, ಫುಲ್ ಹನಿ ಹಾಕಿದ್ದಾರೆ ಇದರಲ್ಲೇ. ಸೊ ನಾವು ಬೇರೆ ಕಡೆ ನೋಡಿದಾಗ ಹನಿ ಲೈಟಾಗಿ ಹನಿ ಹಾಕಿರ್ತಾರೆ ಕೆಳಗಡೆ ಮಾತ್ರ. ಸೊ ಇದ್ರ ಮೇಲೆ ಕೊಬ್ಬರಿ ಕೂಡ ಹಾಕಿದ್ದಾರೆ. ಸೊ ಹೆಂಗಿದೆ ಅಂದರೆ ಲೈಕ್ ಪ್ಲಮ್ ಕೇಕ್ ಥರನೇ ಇದೆ, ಜೊತೆಗೆ ಹನಿ ಹಾಕಿ ಹನಿ ಆ್ಯಡ್ ಮಾಡಿದ್ದಾರೆ ಅಷ್ಟೇ. ಸೊ ಇದನ್ನ ಟೇಸ್ಟ್ ನೋಡೋಣ. ನಿಜವಾಗ್ಲೂ ಹನಿ ಕೇಕ್ ಸಕ್ಕತ್ತಾಗಿದೆ, ತುಂಬ ಸಾಫ್ಟಾಗಿದೆ. ಬಾಯಲ್ಲಿ ಇಕ್ಕಿದ್ರೆ ಹಂಗೆ ಮೆಲ್ಟ್ ಆಗ್ತದೆ. ಹನಿ ಫ್ಲೇವರು ನಿಮಗೆ ಹಂಗೆ ಸಿಗುತ್ತೆ ಬಾಯಿಗೆ. ನಿಮಗೆ ಕೊಬ್ಬರಿ ತುರಿ ಹಾಕಿರೋದ್ರಿಂದ ಕೊಬ್ಬರಿ ತುರಿನೂ ಸಿಗ್ತಾಯಿದೆ ನಿಮಗೆ ಬಾಯಿಗೆ. ಸೊ ತಪ್ಪದೆ ಇದನ್ನು ಕೂಡ ನೀವು ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಲೇಬೇಕು ನೀವು. ಸೊ ಖಂಡಿತ ಟೇಸ್ಟ್ ಮಾಡಿ. ಸೊ ನಾವಿವಾಗ ವಿ ವಿ ಬೇಕ್ರಿಯಿಂದ ಆಚೆ ಬಂದ್ರಿ. ಓಕೆ, ರಾಜಸ್ಥಾನಿ ಮಸಾಲ ಪಾಪಡ್ ಇದೆ ಇಲ್ಲಿ ವಿ ವಿ ಬೇಕ್ರಿ ಆಪೋಸಿಟಲ್ಲೇ. ಆಚೆ ಬಂದಾಗ ನಿಮ್ಗೆ ಕಾಣಿಸ್ತಾ ಇದೆ. ಸೊ ನಾವು ಅದು ಹೆಂಗೆ ಟೇಸ್ಟ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಸರ್ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಇಲ್ಲಿ? 3 ವರ್ಷ ಆಯಿತು. ಇಲ್ಲ 3 ವರ್ಷ. 3 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೀರಾ? ಸರ್ ನಿಮ್ಮ ಹೆಸರು? ನಾನು ಖಾನಾರಾಮ್. ಸೊ ಎಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀರಾ? ಇಲ್ಲೇ ನಾನು 3 ವರ್ಷ ಆಯಿತು. ಇಲ್ಲೇ ವಿ ವಿ ಪುರಂ ಹತ್ರ. ವಿ ವಿ ಪುರಂ ಹತ್ರ. ಸೊ ನೀವು ರಾಜಸ್ಥಾನಿ ಸ್ಟೈಲ ಮಾಡೋದು ನೀವು ಇಲ್ಲಿ? ನಾನು ರಾಜಸ್ಥಾನಿ ಸ್ಟೈಲ್ ಇದೆ. ರಾಜಸ್ಥಾನಿ ಸ್ಟೈಲ್. ಸರ್. ಸೊ ಏನೇನು ಹಾಕ್ತೀರಾ ಇದರಲ್ಲಿ ಕಂಟೆಂಟ್? ಇಲ್ಲೇ ಕ್ಯಾರೆಟ್, ಈರುಳ್ಳಿ, ಇದು ಟೊಮಾಟರ್, ಚಟ್ನಿ ಇದೆ, ಎಲ್ಲ ಮಾಡ್ತಾಯಿದ್ದೀನಿ. ಮೇಲೆ ಇದು ಮೈದಾದು ರೈಸ್
ಮೆದೆ ರೈಸ್. ಮೈದಾ ರೈಸಲ್ಲೇ ಹಾ. ಇಲ್ಲಿ ಬೆಂಕಿದೆಲ್ಲ ಇದು ಮಾಡೋದ ನೀವು? ಹಾಂ, ರೋಸ್ಟ್ ಮಾಡ್ತೀರಾ ಬೆಂಕಿ ಹಾ. ಮಾಡಿ ಮಾಡೋದು? ಮಾಡಲ್. ಸೊ ಚಟ್ನಿ ಹೆಂಗೆ ಸರ್? ಚಟ್ನಿ ಎಲ್ಲ ಹೋಮ್ ಮೇಡ ಮನೆಯಲ್ಲ ರೆಡಿ ಮಾಡ್ತೀರಾ ನೀವು? ಹಾಂ, ಚಟ್ನಿ ಮನೇಲಿ ರೆಡಿ ಮಾಡ್ತಾ ಇದ್ದೀನಿ. ಟೊಮೊಟೊದು ಮತ್ತೆ ಇಲ್ಲ, ಟೊಮೆಟೊ ಇದು ಮಿರ್ಚಿ, ರೆಡ್ ಮಿರ್ಚಿ ಇದೆ. ರೆಡ್ ಮಿರ್ಚಿ. ಹಾಂ, ರೋज ಆವೆ ಮತ್ತೆ ಅವೇ ಹೇಡ್ ಅವೆ. ಒಬ್ಬರು ಹಿರಿಯರ ಹೆಂಗೆ ಅವೆ ತಗೊಳ್ತು. ಓಕೆ, ನಮ್ಮ ಕೈಯಲ್ಲಿದೆ ರಾಜಸ್ಥಾನಿ ಮಸಾಲ ಪಾಪಡ್. ಸೊ ಇದು ಹೆಂಗೆ ಅಂತಂದರೆ ಲೈಕ್ ಇದನ್ನ ರೋಸ್ಟ್ ಮಾಡಿದ್ದಾರೆ. ರೋಸ್ಟ್ ಮಾಡಿ ಅದ್ರ ಮೇಲೆ ಕಲರ್ಫುಲ್ಲಾಗಿ ಕ್ಯಾರೆಟ್, ಆನಿಯನ್ನು ಮತ್ತು ಕುಕುಂಬರು, ಸೌತೆಕಾಯಿ ಎಲ್ಲ ಹಾಕಿ ಕ್ಲೀನಾಗಿ ಕಲರ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಖಾರ ಕೂಡ ಹಾಕಿದ್ದಾರೆ, 2 ಥರ ಖಾರ, ಲೈಕ್ ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿ, 2 ಚಟ್ನಿನೂ ಹಾಕಿ ಇದರಲ್ಲೇ ಕಲರ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ನಿಜ ಸಕ್ಕತ್ತಾಗಿದೆ ಇದು. ನಿಮಗೆ ಕ್ಯಾರೆಟು ಮತ್ತು ಟೊಮೊಟೊ ಎಲ್ಲ ಬಾಯಿಗೆ ಕರೆಕ್ಟಾಗಿ ಹಂಗೆ ಸಿಗ್ತಾ ಇರುತ್ತೆ ತಿಂತಾಯಿದ್ರೆ. ಖಾರ ಫ್ಲೇವರ್ ಕೂಡ ಹಂಗೆ ಇರುತ್ತೆ. ನಿಮ್ಗೆ 2 ಥರ ಖಾರ ಹಾಕಿರ್ತಾರೆ ಅವರು, ಜಾಸ್ತಿನೂ ಹಾಕ್ತಿರಲ್ಲ, ಲಿಮಿಟಾಗಿ ಖಾರ ಎಷ್ಟು ಬೇಗ ಅಷ್ಟು ಹಾಕಿರ್ತಾರೆ. ಟೇಸ್ಟ್ ಸಕ್ಕತ್ತಾಗಿದೆ ನಿಮಗೆ. ಈಗ ಇದನ್ನ ರೋಸ್ಟ್ ಮಾಡಿರೋದ್ರಿಂದ ನಿಮಗೆ ಬಾಯಿಗೆ ಸಕ್ಕತ್ತಾಗಿ ಇದು ಸಿಗ್ತಾಯಿದೆ, ನಿಮಗೆ ಕ್ರಿಸ್ಪಿಯಾಗಿದೆ. ಸೊ ಇದರಲ್ಲಿ ಆಯಿಲ್ ಕೂಡ ಹಾಕಿರಲ್ಲ, ಜಸ್ಟ್ ನಿಮಗೆ ಕೆಂಡದಿಂದ ಇದು ಮಾಡಿರ್ತಾರೆ, ಲೈಕ್ ರೋಸ್ಟ್ ಮಾಡಿರ್ತಾರೆ ಕೆಂಡದಲ್ಲೇ, ಡೈರೆಕ್ಟ್ ಕೆಂಡದಲ್ಲೇ ರೋಸ್ಟ್ ಮಾಡಿ, ಆಯಿಲ್ ಕೂಡ ಜಾಸ್ತಿ ಹಾಕಿರಲ್ಲ ಇದರಲ್ಲೇ. ನಮ್ಮ ಕೈ ಇವಾಗ ಮೊಸರು ಕೋಡುಬೇಳೆ ಬಂದಿದೆ, ತುಂಬ ಬಿಸಿ ಕೂಡ ಇದೆ. ಇವಾಗ ತಾನೇ ಹಂಗೆ ಎಣ್ಣೆದಲ್ಲಿ ಎತ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಮೊಸರು ಕೋಡುಬೇಳೆ
ಬಿಸಿ ಇದೆ, ಸಖತ್ ಬಿಸಿ ಇದೆ. ಮೇಲೆ ಕ್ರಿಸ್ಪಿಯಾಗಿದೆ, ಒಳಗಡೆ ನೋಡೋಣ, ಟೇಸ್ಟ್ ನೋಡೋಣ. ಚಟ್ನಿ ಕೂಡ ಇದೆ, ಕೊಬ್ಬರಿ ಚಟ್ನಿ ಕೂಡ ಕೊಟ್ಟಿದ್ದಾರೆ ಜೊತೆಗೆ. ಫುಲ್ ಬಿಸಿ ಇದೆ, ಮೇಲೆ ಕೂಡ ಸಖತ್ ಕ್ರಿಸ್ಪಿಯಾಗಿದೆ, ಒಳಗಡೆ ಹಿಂಗೆ ಮೆತ್ತಿಗೆ ಮೆಲ್ಟ್ ಆಗ್ತಿದೆ. ಇದು ಮೊಸರು ಕೊಡಬೇಳೆ, ಮೊಸರಿಂದ ಮಾಡಿದ್ದಾರೆ. ಇದಕ್ಕೆ ಜೀರಿಗೆ ಕೂಡ ಸಿಗ್ತದೆ, ಬಾಯಿಗೆ ಒಳ್ಳೆ ಫ್ಲೇವರ್ ಸಿಗ್ತದೆ, ಜೀರಿಗೆ ತಿಂತಾ ಇದೆ ಜೊತೆಗೆ. ಇದನ್ನು ಕೂಡ ನೀವು 100% ಟ್ರೈ ಮಾಡಲೇಬೇಕು, ಮೊಸರು ಕೋಡ್ಬೇಳೆ ಅಂತ.